ಸಪ್ತಮ ಸ್ಕಂಧದಲ್ಲಿ ಭಗವಂತನ ಸಮತ್ವದ ಬಗ್ಗೆ ಪ್ರಶ್ನೆ ಮಾಡಿದಾಗ ದೇವರು ಎಲ್ಲರಲ್ಲಿಯೂ ಸಮಾನಾಗಿರಬೇಕು, ಅವನಿಗೆ ಗುಣ ಇಲ್ಲ ಅಂದರೆ ಉದ್ವೇಗ ಭಯ ಉಂಟಾಗತಕ್ಕಂಥ ಸತ್ವರಜಸ್ತಮೋ ಗುಣಗಳಿಲ್ಲ, ರಾಗದ್ವೇಷ ಇಲ್ಲ. ಹಾಗಾಗಿ ಅಸುರರನ್ನು ಯಾಕೆ ಕೊಲ್ಲಬೇಕು, ಅವರು ಇವನಿಗೆ ಅನಿಷ್ಟ ಮಾಡ್ತಾರೆ ಅಂತ ಅವನಿಗೆ ಭಯ ಇಲ್ಲ. ಯಾಕೆ ಸತ್ವರಜಸ್ತಮೋ ಗುಣವೇ ಇಲ್ಲ ಅಂತ ಆದಮೇಲೆ ಅದರಿಂದ ಉಂಟಾಗ ಸುಖ ದುಃಖಾದಿ ಯಾವುದೂ ಪರಮಾತ್ಮನಿಗಿಲ್ಲ. ಹಾಗಾಗಿ ತನಗಾಗದಿದ್ದವರು ದ್ವೇಷ ಮಾಡಿ ಅವ್ರನ್ನ ಕೊಲ್ಲುವುದು, ಇಂದ್ರನ ಪಕ್ಷಪಾತಿಯಾಗುವುದು, ದೇವತೆಗಳ ಪಕ್ಷಪಾತಿ. ಹಾಗೆ ಯಾವಾಗಲೂ ಹಸುರನ್ನು ಕೊಲ್ತಾ ಇರ್ತಾನೆ. ಎಲ್ಲರಲ್ಲೂ ಸಮಾನವಾಗಿರಬೇಕು. ದೇವತೆಗಳಲ್ಲಿ ಮತ್ತು ಹಸುರಲ್ಲಿ ಒಂದೇ ರೀತಿಯಾಗಿರಬೇಕಾದ ವಿಷ್ಣು ಸಮ ಅಂತ ಬಹಳ ಪ್ರಸಿದ್ಧ. ಆದರೆ ಅವನು ಏಕಪಕ್ಷಪಾತಿಯಾಗಿ ದೇವತಾ ಪಕ್ಷಪಾತಿಯಾಗಿ ಅವರಲ್ಲಿ ಅನುರಾಗ ಅವರ ಮೇಲೆ ಎತ್ತಿಡಿತಾನೆ, ಹಸುರನ್ನು ಮಾತ್ರ ದ್ವೇಷ ಮಾಡ್ತಾ ಸಂಹಾರ ಮಾಡ್ತಾ ಕೂತ್ಕೊಳ್ತಾನೆ. ರಾಗದ್ವೇಷ ರಹಿತನಾದ ನಿರ್ಗುಣ ಸತ್ವರಜಸ್ತಮೋ ಗುಣಗಳ ಭಗವಂತನ ಸಮತ್ವದ ಬಗ್ಗೆ ನನಗೆ ಸಂಶಯ ಇದೆ. ವಿಷಮ ಒಬ್ಬ ಸತ್ವರಜಸ್ತಮೋ ಗುಣಕ್ಕೆ ಬದ್ಧನಾದನು ವಿಷಮವಾಗಿ ನಡ್ಕೊಳ್ಳೋದು, ಒಬ್ಬನಲ್ಲಿ ಏನಂದರೆ ಒಬ್ಬನಲ್ಲಿ ಅನೇಕ ಪಕ್ಷಪಾತ ಮಾಡೋದು, ಇನ್ನೊಬ್ಬರಲ್ಲಿ ದ್ವೇಷ ಮಾಡೋದು. ಆದರೆ ದೇವರಿಗೆ ಹಾಗೇನಿಲ್ಲಲ್ಲ. ಹಾಗಾಗಿ ನಾರಾಯಣ ಶಾಸ್ತ್ರದಲ್ಲಿ ಹೇಳಿದ ಜ್ಞಾನಿಗಳು ಹೇಳ್ತಕ್ಕಂಥ ಸಮತ್ವದ ಬಗ್ಗೆ ನನಗೆ ದೊಡ್ಡ ಗೊಂದಲ ಇದೆ, ಅದನ್ನು ಪರಿಹಾರ ಮಾಡಿರಿ ಅಂತ ಹೇಳಿದಾಗ ಇಲ್ಲಿ ನರಸಿಂಹದೇವರ ಕಥೆಯನ್ನು ಹೇಳುವ ಮೂಲಕ ಸಮತ್ವವನ್ನು ದೃಢ ಮಾಡ್ತಾ ಇದ್ದಾರೆ. ಹೇಳುವಾಗ ಏನು ಸಮ ಅಂದರೆ ಅದು ಮೊದಲು ಅರ್ಥ ಆಗೋಲ್ಲ ನಮಗೆ. ಅಸುರರಲ್ಲಿ ದೇವತೆಗಳಲ್ಲಿ ಹೇಗೆ ನಡ್ಕೊಳ್ಬೇಕು, ದೇವತೆಗಳನ್ನ ಎಷ್ಟು ಚೆನ್ನಾಗಿ ಮೆಚ್ಚಿಕೊಳ್ತಾನೆ ಹಚ್ಕೊಳ್ತಾನೆ, ಹಾಗೆ ಅಸುರರಲ್ಲಿ ಹಚ್ಕೊಳ್ಳೋದು ಇದು ಸಮತ್ವ ಅಲ್ಲ, ಅದು ವಿಷಮತ್ವ. ನಮಗೆ ಸಮತ್ವ ಏನು ಅಂತೆ ಅರ್ಥ ಮಾಡಿಕೊಳ್ಳೋ, ಅದು ಸಮತ್ವ ಅಂದರೆ ಏನು ಅದನ್ನು ನಮಗೆ ಅರ್ಥ ಮಾಡಿಸಿಕೊಂಡು ಭಗವಂತನಲ್ಲಿರ್ತಕ್ಕಂತಹ ನಡ್ಕೊಂಡದ್ದು ಚೆನ್ನಾಗೇ ಇದೆ ಅಂತ ಹೇಳಲಿಕ್ಕೆ ಬಂದಿದೆ. ನಿನ್ನ ಸಂಶಯಕ್ಕೆ ನಾನು ಆ ಕೃಷ್ಣ ಮುನಿಯನ್ನು ನಮಸ್ಕಾರ ಮಾಡಿ ಹರಿಕಥೆಯನ್ನು ಹೇಳ್ತೇನೆ. ಕೃಷ್ಣ ಮುನಿಗಳು ಅಂದರೆ ವೇದವ್ಯಾಸರು. ವಿಶೇಷವಾಗಿ ಇಲ್ಲಿ ಮುನಿಗಳನ್ನು ನಮಸ್ಕಾರ ಮಾಡ್ತೇನೆ ಅಂತ ಹೇಳುವಾಗ ನಿಜವಾಗಿಯೂ ಕೂಡ ಭಗವಂತನಿಗೆ ವೈಷಮ್ಯ ನೈರ್ಘಣ್ಯ ಎಂಬುದು ಇಲ್ಲ. ಅವರವರ ಯೋಗ್ಯತಾ ಅನುಗುಣವಾಗಿ ಅವರವರು ಅನುಸರಿಸಿ ಭಗವಂತ ಅವರಿಂದ ಕರ್ಮ ಮಾಡಿಸಿ ಪೂರ್ವಕರ್ಮಕ್ಕನುಸಾರವಾಗಿ ಈ ಜನ್ಮದಲ್ಲಿ ಕರ್ಮ ಮಾಡಿಸಿ ಫಲವನ್ನು ಕೊಡ್ತಾನೆ. ಹಾಗಾಗಿ ಇದು ಬೇಸಿಕ್ ಏನಂದರೆ ಅವರವರ ಯೋಗ್ಯತೆ ಹೇಗಿದೆಯೋ ಹಾಗೆ ಕರ್ಮ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಫಲ. ಮೂಲಭೂತವಾಗಿ ಅವರಲ್ಲೇ ಯೋಗ್ಯತಾ ವೈಷಮ್ಯ ಇರುವಾಗ ವಿಷಮವಾದ ಫಲ ಕೊಡೋದೇ ಸರಿ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ ಇದು ಅದಕ್ಕೆ ವೈಷಮ್ಯ ನೈರ್ಗಣ್ಯ ಪರಮಾತ್ಮನಿಗೆ ಇಲ್ಲ ಅಂತ ಸಾಧಿಸಿದ ವೇದವ್ಯಾಸರನ್ನು ನೆನೆದು ನಾನು ವೈಷಮ್ಯ ನೈರ್ಗಣ್ಯ ದೇವರಿಗೆ ಇಲ್ಲ ಅಂತ ಅವರ ಅನುಗ್ರಹದಿಂದ ಹೇಳ್ತೇನೆ. ಅದಕ್ಕೆ ಹೇಳಬೇಕಾದದ್ದು ಹರಿಕಥೆ ಹೇಳ್ತೇನೆ ಅಂತ. ಇಷ್ಟೊತ್ತರೆಗೆ ಹೇಳಿದ ನರಕಥೆನ ಹರೇ ಕಥಾಂ ವಕ್ಷ್ಯಾಮಿ ಅಂದರೆ ನರಹರಿ ಸಿಂಹದ ಕಥೆಯನ್ನು ಹೇಳ್ತೇನೆ, ನರಸಿಂಹದ ಕಥೆಯನ್ನು ಹೇಳ್ತೇನೆ ಅಂತ ಅರ್ಥ. ಯಾಕೆ ಇಷ್ಟೊತ್ತರ ಹರಿಕಥೆ ಹೇಳ್ತಾ ಬಂದದ್ದು. ಮತ್ತು ಹರೇ ಕಥೆ ಅಂದರೆ ನರಸಿಂಹನ ಕಥೆಯನ್ನು ಹೇಳುವ ಮೂಲಕ ನಾನು ಇದರ ಬಗ್ಗೆ ಸ್ಪಷ್ಟೀಕರಣ ವೈಷಮ್ಯ ನೈರ್ಗಣ್ಯ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನಂದರೆ ಸೂಕ್ಷ್ಮವಾದ ಒಂದು ವಿಷಯ ಉಂಟು. ತಾತ್ಕಾಲಿಕವಾಗಿ ಏರಿಳಿತ ಇದ್ದೇ ಇರುತ್ತೆ, ಭಗವಂತ ಸತ್ವರಜಸ್ತಮೋ ಗುಣಗಳಿಲ್ಲ. ಆದರೆ ಕಾಲಕಾಲಕ್ಕೆ ಒಮ್ಮೊಮ್ಮೆ ಸತ್ವಗುಣದ ಉನ್ನಾಹ ಇದ್ದಾಗ ದೇವತೆಗಳಾಗಿ ಜಯಾದಿಗಳು ಬರುತ್ತೆ, ಒಮ್ಮೊಮ್ಮೆ ರಜೋಗುಣ ಆಗ ದೈತ್ಯರಿಗೆ, ತಮೋಗುಣ ಇದಾದಾಗ ಯಕ್ಷರಾಕ್ಷಸರಿಗೆ ಅವರನ್ನು ಮೇಲಕ್ಕೆ ಹಿಡಿತಾನೆ. ಅಂತಹ ಭಗವಂತ ವಿಶೇಷವಾಗಿ ಇಲ್ಲಿ ಯಾವಾಗಲೂ ಕೂಡ ಒಂದು ಮಾತು ಹೇಳ್ತಾರೆ. ಏನಂತ ರಜಸ್ತಮಸ್ಕಾನ್ ಇಲ್ಲಿ ಚೆನ್ನಾಗಿ ಸ ಏಷ ರಾಜನ್ ನಪಿ ಕಾಲ ಈಶಿತ ಸತ್ವಂ ಸುರಾನೀಕಮಿವ ಮಿವ ಏಧಯತ್ಯಜ ತತ್ಪ್ರತ್ಯನೀಕ ಅಸುರಾನ್ ಸುರಪ್ರಿಯ ರಜಸ್ತಮಸ್ಕಾನ್ ಪ್ರಮಣೋತಿ ಉರುಶ್ರವಾ. ಇಲ್ಲೇ ಇರುವುದು ಒಂದು ಮಾತು ನೋಡಿ
ಉರುಶ್ರಮಾಹ ಅಂತ ಹೇಳೋದು ಮುಗೀತು. ಅಷ್ಟೇ ಶರ್ಕರಾಕ್ಷರಾಚಾರ್ಯರು ಅಲ್ಲಿ ಒಂದು ದಾಸ್ಥೌ ಮುಗೀತು. ಯಾಕಪ್ಪ ವೈಕುಂಠದಲ್ಲಿ ಶಾಪಕ್ಕೆ ಕಾರಣವಾದ ದೋಷಗಳೆಲ್ಲ ಇಲ್ಲಲ್ಲ, ಕೋಪ ತಾಪಕ್ಕೆ ಅವಕಾಶ ಇಲ್ಲ. ಹೇಗೆ ಅವರಿಗೆ ಶಾಪ ಬಂತು, ಇವ್ರು ಹೇಗೆ ಶಾಪ ಕೊಟ್ಟರು ಅಂದರೆ ಒಂದೇ ಹೇಳಿಬಿಟ್ರು, ದಾಸ್ಥವು. ದಾಸ್ತಂದ್ರೆ ದ್ವಾರಪಾಲಕರು, ಅವರು ಕೆಲಸ ಮಾಡೋರು, ವಿನಃ ಮುಕ್ತರಾದವರಲ್ಲ, ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಕ್ಕಂಥ ಸಾಧಕರಲ್ಲಿ ದ್ವಾರಪಾಲಕರಲ್ಲಿ ಅವರಿಗೆ ಸತ್ವರಜ ತಮೋಗಳಿರುತ್ತೆ, ಕೋಪತಾಪ ಇದೆ, ಇವರು ದರ್ಶನಕ್ಕೆ ಹೋದವರು, ಇನ್ನೂ ಮೋಕ್ಷ ಆಗಿಲ್ಲ. ಹಾಗಾಗಿ ಇಲ್ಲಿ ಕೋಪತಾಪಕ್ಕೆಲ್ಲ ಅವಕಾಶ ಇದೆ, ಶಾಪಕ್ಕೂ ಅವಕಾಶ ಇದೆ, ಶಾಪಭಾಗಿಗಳಾಗ್ತಾರೆ. ಯಾಕೆ ಅವರು ಮುಕ್ತರಲ್ಲ, ಅವರು ಇನ್ನೂ ಅಧಿಕಾರಿಗಳಾಗಿದ್ದಾರೆ, ಕೆಲಸ ಮಾಡ್ತಕ್ಕಂಥವ್ರವರು ಅಂತ ಹೇಳುವ ಮೂಲಕ ಮೋಕ್ಷದಲ್ಲಿ ಖಂಡಿತವಾಗಿಲ್ಲ, ಅದು ಅಮುಕ್ತ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಬಂದ ಇದು ಶಾಪ. ಹೀಗೆ ಹೇಳಿದಂತೆ ಇಲ್ಲಿಯೂ ಕೂಡ ವಸ್ತುತಸ್ತು ಒಂದು ಮಾತು ಹೇಳ್ತಾರೆ ನೋಡಿ, ಸುರಪ್ರಿಯ ಸುರಪ್ರಿಯ ಪುರುಷ್ವ ಅಂತ ಹೇಳಿ ಇಡೀ ವಿಚಾರವನ್ನು ಹೇಳ್ತಾರೆ. ನೋಡಿ ದೇವರ ಸ್ವಭಾವ ಏನು ವೇದ ಹೇಳ್ತಾ ಇದೆ. ಪರಾಪೂರ್ವೇಶಾಂ ಶಕ್ಯಾವೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ ಅನಾನುಭೂತಿರವಧೂನ್ವಾನಃ ಪೂರ್ವೀರಿಂದ್ರ ಶರದಸ್ತರ್ತರೀತಿ. ಇದು ಉರುಶ್ರವಾಹ. ವೇದದಲ್ಲಿ ಭಗವಂತನ ಬಗ್ಗೆ ಹೇಳಿರ್ತಕ್ಕಂತಹ ಗುಣ, ಅವನ ಕೀರ್ತಿ ಏನಂದರೆ, ಷಣ್ಮೇ ಉಗ್ರಮುಗ್ರಂ ದಮಾಯನ್ ಅನ್ಯಮನ್ಯಮತಿನೇ ನೀಯಮಾನಃ ಏಧಮಾ ನದ್ಯುಳುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್ ಪರ ಅಂತ ಹೇಳ್ತಾ ಇದ್ದಾರೆ. ಉಗ್ರರಾದವರು ಯಾರಿದ್ದಾರೆ ಅವರನ್ನು ಬಹುದೀರ್ಘಕಾಲವಾಗಿ ದಮನ ಮಾಡ್ತಾ ಕೂತ್ಕೊಳ್ತಾನೆ. ಆದರೆ ವಿತರ್ತುರಾಣೋ ಅಪರೇಭಿರೇತಿ, ಆದರೆ ದೇವತೆಗಳು ಬಹಳ ಪ್ರಿಯ, ಅವರ ಹತ್ರ ಸಖ್ಯ. ಅವರೇನಾದರೂ ಪ್ರೀತಿ ಮಾಡಲಿಕ್ಕೆ ಹೋದರೆ ಇವನು ಒಂದು ಸ್ಟೆಪ್ ಮುಂದೆ, ಅವ್ನು 2 ಸ್ಟೆಪ್ ಮುಂದೆ ಬಂದು ಅದನ್ನು ಸ್ವಾಗತಿಸಿ ಅವರನ್ನು ಮೇಲೆ ಕೆತ್ತುತ್ತಾನೆ. ಆದರೆ ಇವರದ್ದೆಲ್ಲ ಎತ್ಕೊಳ್ಳೋದೇ ಇಲ್ಲ. ಅನಾನುಭೂತಿರವಧೂನ್ವಾನಃ ಪೂರ್ವೀರಿಂದ್ರ ಶರದ. ಆದರೆ ಮನುಷ್ಯೋತ್ತಮರನ್ನ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಒದ್ದಾಡಿಸ್ತಾ ಇರ್ತಾನೆ. ಹಾಗಾಗಿ ದೇವತೆಗಳಂದರೆ ಅತ್ಯಂತ ಪ್ರಿಯ. ಯಾಕೆ ದೇವತೆಗಳು ಪ್ರಿಯ? ಹಾಡಿ ಹೊಗಳುತ್ತಾರಲ್ಲ ಅಂತ. ಅದು ತಪ್ಪಲ್ವ? ಹಾಡಿ ಹೊಗಳದವರನ್ನು ಪ್ರೀತಿ ಪ್ರಾರ್ಥನಾಗಿದ್ದಾನೆಂದರೆ ನಮಗೂ ದೇವರಿಗೇನಂತೆ, ನಾನು ಹಾಡಿ ಹೊಗಳುತ್ತಾರೆ ಯಾರೋ ಅವರು ನಾವು ಪ್ರೀತಿಸ್ತೇವೆ, ದೇವರು ಹಾಗೆ ಅದ. ಯಾರು ನಿಂದೆ ಮಾಡ್ತಾರೋ ದ್ವೇಷ ಮಾಡ್ತಾರೆ, ಹಸುರು ನಿಂದೆ ಮಾಡ್ತಾರೆ, ದ್ವೇಷ ಮಾಡ್ತಾರೆ. ಹಾಗೆ ನಮಗೂ ದೇವರಿಗೇನು ವ್ಯತ್ಯಾಸ? ಹಾಗೆ ಹೇಳೋದಾದರೆ ಹಾಗಾದ್ರೆ ಅದನ್ನ ಅಷ್ಟು ಮಾಡಿದರೂ ಕೂಡ ನಾವು ವೈಷಮ್ಯ ನಿರ್ಗಣೆ ಇಲ್ಲ ಅಂದರೆ ನಮಗೂ ವೈಷಮ್ಯ ನಿರ್ಗಣೆ ಇಲ್ಲ ಅಂತ ಹೇಳ್ಬೋದಲ್ಲ. ಅಂದರೆ ಹಾಗಲ್ಲ, ಅಲ್ಲಿ ಇರುವಂತಹದ್ದು ಒಂದು ವಿಶಿಷ್ಟವಾದ ಅಭಿಪ್ರಾಯ ಇದೆ. ಅಲ್ಲಿ ಸುರಪ್ರಿಯ ಅಂತ ಹೇಳ್ತಾರೆ ನೋಡಿ. ನೀ ಸುರ ಶಬ್ದಕ್ಕೆ ಬಹಳ ಚೆನ್ನಾಗಿ ಅರ್ಥ ಹೇಳಬೇಕು. ಸುಷ್ಟು ರಮಯಂತೀತಿ ಸುರಾಹ. ಯಾರಿಗೆ ಮನೋರಂಜನೆ ಸಾತ್ವಿಕರಿಗೆ ಕೊಡುತ್ತೋ ಅದು ಸುರ. ಈ ಎಲ್ಲ ದೇವತೆಗಳು ಭಕ್ತಿ ಪ್ರತೀಕರು. ಯಾಕೆಂದರೆ ಭಕ್ತಿ ವಿಷ್ಣು ಭಕ್ತಿ ರತಿಸ್ಥಿರ ಅಂತ ಹೇಳುವಾಗ ದೇವತಾ ಸ್ವಭಾವವನ್ನು ಬೇರೆ ಗ್ರಂಥದ ಮೂಲಕ ಪುರಾಣಾದಿಗಳ ಮೂಲಕ ನಾವು ತಿಳ್ಕೊಳ್ಬೇಕು. ವಿಷ್ಣು ಭಕ್ತಿ ಸ್ಥಿರ, ದೇವತೆಗಳಲ್ಲಿ ವಿಷ್ಣು ಭಕ್ತಿ. ಹಾಗೆ ವಿಷ್ಣು ಭಕ್ತಿ ಸ್ವರೂಪರು. ಎಲ್ಲಿ ಭಕ್ತಿ ಇರುತ್ತೋ ಸಮಾಸತೆ ತತ್ರ ಸರ್ವಗುಣ. ಭಕ್ತಿ ಇದ್ದಲ್ಲಿ ಎಲ್ಲ ಗುಣಗಳು ಸೇರ್ಕೊಂಡ್ಬಿಡುತ್ತೆ ಅಂತ ಪ್ರಹ್ಲಾದನೇ ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಹಾಗಾಗಿ ಈ ಭಕ್ತಿ ತದಧೀನವಾದಂತಹ ಸದ್ಗುಣಗಳ ಮೂರ್ತಿ ದೇವತೆಗಳಂದರೆ. ಗುಣವನ್ನು ಪ್ರೀತಿಸಬೇಕಲ್ವ? ಇಲ್ಲಿ ವ್ಯಕ್ತಿ ಅಲ್ಲ, ಅಲ್ಲಿರುವ ಶಕ್ತಿಗೆ ಮೌಲ್ಯಕ್ಕೆ ಬೆಲೆ. ವ್ಯಕ್ತಿಗೆ ಬೆಲೆ ಕೊಡೋದಲ್ಲ ನಾವಿಲ್ಲಿ, ಮೌಲ್ಯಕ್ಕೆ ಬೆಲೆ. ಹಾಗಾಗಿ ದೇವತೆಗಳಂದರೆ ಭಕ್ತಿ ಪ್ರತೀಕ, ಸದ್ಗುಣಗಳ ಪ್ರತೀಕ. ಗುಣವನ್ನು ಪ್ರೀತಿಸುವುದು ತಪ್ಪ? ಗುಣವನ್ನು ಪ್ರೀತಿಸುವುದು ತಪ್ಪ? ಮಧ್ವ ಸಿದ್ಧಾಂತವೇ ಇದು. ಜೀವ ಬೇರೆ ಅಲ್ಲ, ಜೀವಗುಣ ಬೇರೆ ಅಲ್ಲ. ಆದ್ದರಿಂದಾಗಿ ಜೀವನೇ ಅದು ಸಜ್ಜೀವರೇ ಸದ್ಗುಣ ಮೂರ್ತಿ. ಸದ್ಗುಣವನ್ನು ಸಜ್ಜೀವರನ್ನು ಪ್ರೀತಿಸ್ತಾನಂದರೆ ಗುಣವನ್ನು ಪ್ರೀತಿಸ್ತಾರೆ. ಯಾರು ಹೇಳಿ ಗುಣವನ್ನು ಪ್ರೀತಿಸೋದು ಒಳ್ಳೆಯದಲ್ವಾ? ಹಾಂ, ಅವರನ್ನು ಯಾಕೆ ದ್ವೇಷ ಮಾಡ್ತಾನೆ? ಅಸುರರಂದೇ ದ್ವೇಷ, ದ್ವೇಷಾಧೀರಿತವಾಗಿ ದೋಷಮೂರ್ತಿಗಳು. ಲೋಕದಲ್ಲಿ ದ್ವೇಷ ಮಾಡಬೇಕು, ದೋಷವನ್ನು ದ್ವೇಷಿಸಬೇಕು, ಗುಣವನ್ನು ಮೆಚ್ಚಿಸಬೇಕು. ಇಲ್ಲಿ ತಪ್ಪೇನಿದೆ? ಹಾಗಾಗಿ ದೇವರು ಸುರಪ್ರಿಯ ಅಂತ ಹೇಳುವಾಗ ಸದ್ಗುಣ ಗುಣಪ್ರತೀಕರಾದ ದೇವತೆಗಳೇ ಪ್ರಿಯ ಅಂತ ಹೇಳುವ ಮೂಲಕ ತತ್ಪ್ರತೀಕರು, ಉಲ್ಟ ಹೊಡೆಯವರು ಯಾರು? ಅಸುರರು. ಅವರು ದೋಷ ಪ್ರತೀಕರು.
ಅವರನ್ನು ದ್ವೇಷ ಮಾಡ್ತಾನೆ, ಗುಣವನ್ನು ಪ್ರೀತಿಸ್ತಾನೆ. ಲೋಕದಲ್ಲಿ ಇದನ್ನು ಯಾರೂ ವೈಷಮ್ಯ ನೈರ್ಗಣ್ಯ ಅಂತ ಹೇಳುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ದೇವರು ನಡ್ಕೊಂಡಿದ್ದರೆ ಅದಕ್ಕೆ ಅದನ್ನು ಅನಾನುಭೂತಿರವಧೂನ್ಮಾನ ಪೂರ್ವೀರಿಂದ್ರ ಶರದ ರೀತಿ ಅವರನ್ನೆಲ್ಲ ಜಾರಿಸಿಬಿಡ್ತಾನೆ. ಅವರನ್ನೆಲ್ಲ ದುಷ್ಟನ ಅವರೇನಾದರೂ ಸಖ್ಯ ಮಾಡಲಿಕ್ಕೆ ಹೋದರೆ ಅದನ್ನು ತಿರಸ್ಕಾರ ಮಾಡ್ತಾರೆ. ಪರಾಪೂರ್ವೇಶಾಂ ಸಖ್ಯಾವೃಣಕ್ತಿ ವಿತರ್ತುರಾಣೋ ಅಪರೇಭಿರೇತಿ. ಆದರೆ ದೇವತೆಗಳು ಏನಾದರೂ ಪ್ರೀತಿ ಮಾಡಲಿಕ್ಕೆ ಹೋದರೆ ಅದಕ್ಕೆ ಎಂಕರೇಜ್ ಕೊಟ್ಟು ಅದೇ ಅಭಿವೃದ್ಧಿ ಪಟ್ಟು ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಯಾರು ಜಿನಾದಿ ದೈತ್ಯರು ಹುಟ್ಟಿದ್ದಾರೆ, ಕೃಷ್ಣ ಭಕ್ತ ಪಾಂಡವರು ಎಲ್ಲ ರಾಜ ಮನೆತನದಲ್ಲಿ ಭಾಗವತ ಧರ್ಮ ಸಂಸ್ಕಾರವನ್ನು ಭಕ್ತಿ ಜಾಗೃತಿಗೊಳಿಸಿದ್ದಾರೆ. ಅಂತಹ ರಾಜಮನೆತನದಲ್ಲಿ ಹುಟ್ಟಂತಹ ತ್ರಿಪುರಾಸುರು ಜನಾದಿ ದೈತ್ಯರಾಗಿ ಹುಟ್ಟಿದಾಗ ಅವರಿಗೂ ಭಕ್ತಿ ಮಾಡಲಿಕ್ಕೆ ಶುರು ಮಾಡಿದಾಗ ಬುದ್ಧ ರೂಪದಲ್ಲಿ ಬಂದು ಕೆಡಿಸಿಬಿಟ್ಟ. ಆದ್ದರಿಂದಾಗಿ ನೀವು ಅರ್ಥ ಮಾಡಿಕೊಳ್ಳಿ ಎಷ್ಟು ಮಾತ್ರ. ಹಾಗಾದರೆ ಇದು ಹೀಗೆ, ಯಾರು ಸಾತ್ವಿಕರೋ ಅವರನ್ನು ಯಾವಾಗಲೂ ಪ್ರೀತಿಸ್ತಾನೆ, ಯಾರು ಅಯೋಗ್ಯರೋ ಅವರನ್ನು ಯಾವಾಗಲೂ ದ್ವೇಷ ಮಾಡ್ತಾನೆ, ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ. ಇದೇ ಸಮತ್ವ. ಅದಕ್ಕೆ ಇದೆಲ್ಲ ಕೊಟೇಶನ್ ಕೊಟ್ಟು ನೋಡಿ, ಯಾರು ಒಳ್ಳೆಯವರು ಅವರು ಎಂಥ ಶಾಪ ಬಂದು ಅಸುರ ಯೋನಿಯಲ್ಲಿ ಹುಟ್ಟಿದರೂ ಕೂಡ ಅವ್ರ ಮೇಲಕ್ಕೆ ತಿಳಿತಾರೆ. ಋಷಿಪುತ್ರರಾದರೂ ಕೂಡ ಅಲ್ಲಿ ಸೇರಿಕೊಂಡ ರಾವಣ ಕುಂಭಕರ್ಣ ಋಷಿಪುತ್ರ ಆದರೂ ಕೂಡ ಅಲ್ಲಿ ಸೇರಿಕೊಂಡ ಅಯೋಗ್ಯರು. ಋಷಿಯ ಪುತ್ರರಪ್ಪ ಪುಲಸ್ತರ ಮಗನ ವಿಶ್ವವಸರ ಮಗ ಬ್ರಾಹ್ಮಣರಿಗೆ ಬೆಲೆ ಕೊಡಬೇಕು ಅಂತ ಹೇಳ್ಕೊಂಡು ರಾವಣ ಕುಂಭಕರ್ಣ ಸೇರಿರ್ತಕ್ಕಂಥ ಅಸುರ ಶಕ್ತಿಯನ್ನು ಅಂಧಂತ ಮನಸ್ಸಿಗೆ ತಳ್ಳಿದ. ಹಾಗಾಗಿ ಯಾರೇ ಆಗಲಿ ಅಸುರರು ಸಾತ್ವಿಕರು ಶಾಪದಿಂದ ಅಸುರ ಯೋನಿಯಲ್ಲಿ ಹುಟ್ಟಿ ಅಸುರದ ಒತ್ತಡದಿಂದ ದ್ವೇಷ ಮಾಡಿದರೂ ಕೂಡ ಅವರನ್ನು ಎತ್ತಲಿಕ್ಕೆ ಭಗವಂತ ಬಂದು ಅವರಿಗೆ ಮೋಕ್ಷ ಕೊಡ್ತಾನೆ. ಇದು ಸಮತ್ವ ಅಂದರೆ. ಇದನ್ನು ಹೇಳಲಿಕ್ಕೋಸ್ಕರ ಅಪ್ಪ ಮಗ ಇಬ್ಬರಿಗೂ ಶಾಪ, ಅಪ್ಪನಿಗೂ ಶಾಪ ಮಗನಿಗೂ ಶಾಪ. ಮಗನಿಗೆ ಶಾಪ ಅದು ಹೆಚ್ಚು ಪ್ರಸಿದ್ಧ ಇಲ್ಲಿ ಭಾಗವತದಲ್ಲಿ. ಆಚಾರ್ಯ ಮಧುರು ಗೀತಾ ತಾತ್ಪರ್ಯದ ಹೇಳಿದೆ, ಪ್ರಹ್ಲಾದ್ಯಾದ್ಯ ಅಸುರತ್ವಂ ಪ್ರಾಪ್ತ ಶಾಪಾತ್. ಪ್ರಹ್ಲಾದನಿಗೂ ಕೂಡ ಶಾಪ ಇದೆ. ಏನವನು ಶಂಕುಕರ್ಮ ಅಲ್ವಾ, ಅವನಿಗೆ ಶಾಪ ಇದೆ. ಶಾಪ ಇರುವುದರಿಂದಾಗಿ ಅಸುರಾಗಿ ಹುಟ್ಟಿದ. ಅಪ್ಪನಿಗೆ ಶಾಪ ಜಯ ವಿಜಯರು, ಅವರಿಗೆ ಸನಕಾದಿ ಮುನಿಗಳು ಶಾಪ ಕೊಟ್ಟರು, ಅಸುರ ಯೋನಿಯಲ್ಲಿ ಬರಲಿ ನೀವು ಅಂತ. ಅಸುರ ಯೋನಿಯಲ್ಲಿ ಬಂದರೆ ಅಸುರ ಒತ್ತಡದಿಂದ ಭಗವಂತನ ದ್ವೇಷ ಮಾಡೋದು ಮಾಡಿದರು. ಆದರೆ ಭಗವಂತ ಏನು ಮಾಡಿದ ಅಂದರೆ 3 ಯೋನಿಯಲ್ಲಿ ಮೊದಲನೇ ಜನ್ಮದಲ್ಲಿ ರಾವಣ ಕುಂಭಕರ್ಣನಾಗಿ ಹುಟ್ಟಿ, ಎರಡನೇ ಜನ್ಮದಲ್ಲಿ ಮೊದಲನೇ ಜನ್ಮದಲ್ಲಿ ಹಿರಣ್ಯಕಶಿಪು ಹಿರಣ್ಯಾಕ್ಷ, ಎರಡನೇದಲ್ಲಿ ರಾವಣ ಕುಂಭಕರ್ಣ, ಮೂರನೇಲೆ ವಿಶುಪಾಲ ದಂತವಕ್ರಾಗಿ ಹುಟ್ಟಿದರು. ದ್ವೇಷ ಮಾಡಿದರು 2 ಜನ್ಮದಲ್ಲಿಯೂ ಕೂಡ. ಆದರೆ 3ನೇ ಜನ್ಮದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳುವ ಮಾತೇನೆಂದರೆ, ಅವನು ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡ್ತಾನೆ. ವೈರಾನುಬಂಧ ತೀವ್ರೇಣ ಧ್ಯಾನೇನ ಅಚ್ಯುತ ಸಾತ್ಮ್ಯತಾಂ ನೀತೌ ಹರೆ ಪುನಃ ಹರೇರ್ ಪಾರ್ಶ್ವಂ ಜಗ್ಮತುರ್ ವಿಷ್ಣು ಪಾರ್ಶ್ವ. ಸ್ಪಷ್ಟ ಉಂಟು, ವೈರ ಅನುಬಂಧ ತೀವ್ರ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಧ್ವ ಸಿದ್ಧಾಂತ ಎತ್ತಿಡಿದೆ. ವೈರ ಮೊದಲು ವೈರ, ಯಾಕೆಂದರೆ ಅವರಿಗೆ ಅಸುರಾವೇಶ ಒತ್ತಡದಿಂದ ವೈರ ಮಾಡಿದರು, ದ್ವೇಷ ಮಾಡಿದರು. ಆದರೆ ಕೊನೆಗೆ ವಿಷ್ಣು ಚಕ್ರ ಹಠಾಮಸವು ಮುದ್ರೆ ಒತ್ತಿದ ತಕ್ಷಣವೇ ವಿಷ್ಣು ಭಕ್ತರಿಗೆ ಮುದ್ರೆ ಒತ್ತಿದರೆ ಅವ್ರಿಗೆ ವಿಷ್ಣು ಮಾರ್ಗ ಗೊತ್ತಾಗತ್ತೆ. ನೋಡಿ, 2ನೇ ಜನ್ಮದಲ್ಲಿ ಮುಕ್ತಿಯಾಗಿಲ್ಲ. ಯಾಕೆಂದರೆ ಹಿರಣ್ಯಕಶು ಭೂತಂ ಅಮನ್ಯತ, ನರಸಿಂಹ ರೂಪದಲ್ಲಿ ಬಂದಾಗ ಭೂತ ಅಂತ ಅನುಸಂಧಾನ ಮಾಡಿದ. ಭೂತಾಕಾರದಲ್ಲಿ ರಾವಣ ಆಗಿ ಹುಟ್ಟಿದ. ರಾವಣನಾಗಿ ಹುಟ್ಟಿದಾಗ ಒಬ್ಬ ರಾಜ ಅಂತ ರಾಮದೇವನ ತಿಳ್ಕೊಂಡ. ಮನುಷ್ಯ ರಾಜನಾಗಿ ಶಿಶುಪಾಲನಾಗಿ ಹುಟ್ಟಿದ. ಶಿಶುಪಾಲದಲ್ಲಿ ಏನಾಯಿತು ಅಂದರೆ ಬಾಯಿ ಬಂದಾಗ ಬೈದಿದ್ದಾನೆ ಅಸುರಾವೇಶ ಒತ್ತಡದಿಂದ. ಏನಂತ, ಇವನಿಗೆ ಅಗ್ರ ಪೂಜೆ, ಗುಣಹೀನ, ಎಷ್ಟು ಜನ ಮಹಾತ್ಮರಿದ್ದಾರೆ, ಥೂ ಅಯೋಗ್ಯರು ಅಂತ ಹೀಗೆಲ್ಲ ಬಾಯಿ ಬಂದ ಹಾಗೆ ಬೈದ. ಆದರೆ ಪರಮಾತ್ಮ ವಿಷ್ಣು ಚಕ್ರದ ಸ್ಪರ್ಶ ಮಾತ್ರದಿಂದಲೇ ವಿಷ್ಣು ಭಕ್ತನಾದ್ರಿಂದಾಗಿ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಂದಸ್ಯ ಮೇನಿತ್ತಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಆ ವಿಷ್ಣು ಚಕ್ರದ ಸ್ಪರ್ಶ ಆದ ತಕ್ಷಣವೇ ಎಲ್ಲ ಪಾಪ ಕಳ್ಕೊಂಡು ಭಗವಂತ ಶಂಖಚಕ್ರ ಗದಾ ಪದ್ಮಧಾರಿಯಾದ ನನ್ನ ಸ್ವಾಮಿ ಅಂತ ಕೊನೆಗಾಲದಲ್ಲಿ ಮಾಡಿದ. ಹಾಗಾದರೆ ಮೊದಲು ವೈರ, ಅನುಬಂಧ ತೀವ್ರ, ಅದು ಮುಖ್ಯ. ತೀವ್ರ ಆದದ್ದು ಯಾವುದು? ಪ್ರಭಾವದಿಂದ ಬಂದದ್ದು ವೈರ, ಅದು ಯಾವಾಗಲೂ ಶಾಶ್ವತ ಅಲ್ಲ, ಆದರೆ ಸ್ವಭಾವದಂದು ಉಳಿತದೆ. ಅದಕ್ಕೆ ಅನುಬಂಧ ತೀವ್ರವಾಯಿತು.
ಅನುಬಂಧಷ್ಟು ಭಕ್ತಿ ಸ್ಯಾತ್. ಅನುಬಂಧ ಎಂಬುದಕ್ಕೆ ಭಕ್ತಿ ಅಂತ ಅರ್ಥ. ಭಕ್ತಿ ತೀವ್ರವಾಯಿತು. ಯಾಕೆ? ಅದು ಸ್ವಭಾವ, ಅದು ಹೋಗಲ್ಲ. ಪ್ರಭಾವದಿಂದ ಬಂದದ್ದು ಹೋಗತ್ತೆ, ಸ್ವಭಾವದಿಂದ ಭಕ್ತಿ ಹೋಗಲ್ಲ. ಆದ್ದರಿಂದಾಗಿ ಮೂಲತಃ ಇವ್ರ ಕಥೆಯೆಲ್ಲ ಯಾಕೆ ಅಜ್ಜಿ ಕಥೆ ಹೇಳಬೇಕ್ರಿ? ಇಲ್ಲಂದ್ರೆ ಅವನಿಗೆ ಶಿಶುಪಾಲನಿಗೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ, ಮುಂದೆ ಹೇಳ್ತಾರೆ ದ್ವೇಷಾತ್ ಚೈದ್ಯಾದಯೋರು ಪಾಹ ಅಂತ ಹೇಳ್ತಾರೆ ಇಲ್ಲೇ. ಅದು ಯಾಕೆ ಮೊದಲಿಂದ ಹೇಳ್ತಾ ಬರೋದು? ಅದಕ್ಕೆ ಪ್ರಶ್ನೆ ಮಾಡಿದ ಅವನು, ಶಿಶುಪಾಲ ಏನ್ರೀ ಅವನು ಬೈದದ್ದಕ್ಕೆ ಕುಷ್ಠರೋಗ ಹೊಡಿಬೇಕಿತ್ತು ನಾಲಿಗೆಯಲ್ಲಿ, ಏನೂ ಆಗಿಲ್ಲ. ಏಕಾಂತ ಭಕ್ತರಿಗೂ ದುರ್ಲಭವಾದ ಸಾಹಿತ್ಯ ಮೋಕ್ಷ ಬಂತು. ಆದರೆ ನಾವು ಕೇಳಿದ್ದೇವೆ, ವೇನ ಭಗವಂತನ ದ್ವೇಷ ಮಾಡಿದ, ಆ ದ್ವೇಷ ಮಾಡಿದವನಿಗೆ ಅಂಧನ್ ತಮಸ್ಸು ಕೊಟ್ಟ. ಆದರೆ ಈ ಕೇಸಿನಲ್ಲಿ ಬಾಯಿ ಬಂದಾಗ ಬೈದವನಿಗೆ ಕೂಡ ಏನೂ ಆಗಿಲ್ಲ, ಸಾಯುಜ್ಯ ಮೋಕ್ಷ ಪಾರ್ಶ್ವಿಕಿ ಇದು ಅಂತ. ಅಲ್ಲೇ ಹೊತ್ತು ಇದು ವೈಷಮ್ಯ. ಭಕ್ತಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಮಾಡ್ತಾನಲ್ಲ. ಒಬ್ಬರಿಗೆ ದ್ವೇಷ ಮಾಡಿದ್ರೆ ಮೋಕ್ಷ ಕೊಡೋದು, ಇನ್ನೊಬ್ಬರಿಗೆ ದ್ವೇಷ ಮಾಡಿದ್ರೆ ಅಂದದ್ದು. ಇದೆಂಥದ್ದು? ಇದು ಒಂದು ಪ್ರಶ್ನೆ ಉಂಟು. ಮತ್ತು ಅಸುರ ಪಕ್ಷಪಾತಿ ಆಗೋದಿಲ್ಲ, ಅಸುರ ಪಕ್ಷಪಾತಿ ಇದೆಂಥದ್ದು? ಇದೆಲ್ಲ ಗೊಂದಲ ನಮಗೆ. ಅದಕ್ಕೆ ಇಲ್ಲಿ ಉತ್ತರ ಬಂತು ಸೂಕ್ಷ್ಮವಾಗಿ. ಯಾಕೆಂದರೆ ಅದಕ್ಕೆ ಮೊದಲಿಂದ ಕಥೆ ಹೇಳೋದು. ಅವರು ಮೂಲತಃ ಅಸುರರಲ್ಲ, ಅವರು ವಿಷ್ಣು ಪಾರ್ಷದರು, ವಿಷ್ಣು ಭಕ್ತರು. ಮೂಲತಃ ಬೇಸಿಕ್ಕೇನು ಭಕ್ತರವರು. ಅಸುರಾವೇಶ ಒತ್ತಡದಿಂದ ಅಸುರ ಯೋನಿಯಲ್ಲಿ ಹುಟ್ಟಿದ್ದಾರೆ. ಅಯ್ಯೋ ನನಗಾಗಿದ್ದ ಯೋನಿಯಲ್ಲಿ ಹುಟ್ಟಿದ್ದಾರೆ ಅಂತ ದೇವರು ಆ ಜಾತಿ ಮೇಲೆ ದ್ವೇಷ ಇಲ್ಲ. ಅದು ಅವನಿಗೆ ಹೆಸರೇ ದೈತ್ಯಾರಿ. ನನಗಾಗಿದ್ದ ಜಾತಿಯಲ್ಲಿ ಹುಟ್ಟಿದ್ದಾರನ್ನು ಕೊಂದನವನು ಇಲ್ಲ. ಯಾವುದೇ ಜಾತಿಯಲ್ಲಿ ಹುಟ್ಟಲಿ ಆ ಒಳ್ಳೆ ಭಕ್ತಿ ಇದ್ದರೆ ಅದನ್ನು ಮೆಚ್ಚಿಕೊಳ್ತಾನೆ. ಹಾಗಾಗಿ ಕೃಷ್ಣ ಹೇಳಿದ ಮಾತು ಇಷ್ಟೇ. ಭಾರತದಲ್ಲಿ ಹೇಳಿದ ಭಗವದ್ಗೀತೆಯಲ್ಲಿ ಹೇಳಿದ ಮಾತನ್ನು ದೃಷ್ಟಾಂತಪೂರ್ವಕ ಮನವರಿಕೆ ಮಾಡಿಕೊಳ್ಳಿಕ್ಕೆ ಭಾಗವತ ಇರುವುದು. ನಮೇ ಭಕ್ತ ಪ್ರಣಶ್ಯತಿ, ಇದು ಮಹಾಭಾರತದಲ್ಲಿ ಬಂದದ್ದು ಭಗವದ್ಗೀತೆಯಲ್ಲಿ. ನನ್ನ ಭಕ್ತರು ಹಾಳಾಗಿ ಹೋಗಲ್ಲ. ಕೌಂತೆಯ ಪ್ರತಿದಾನೇಹಿ, ನೀನು ಪ್ರತಿಜ್ಞೆ ಮಾಡು. ಯಾಕೆ ನನ್ನ ಭಕ್ತರ ಪ್ರತಿಜ್ಞೆ ನಾನು ಬಿಟ್ಟುಕೊಡಲ್ಲ, ನನ್ನ ಮಾತ್ರ ಎಜೆಸ್ಟ್ ಮಾಡ್ಕೊಳ್ತೇನೆ ಸ್ವಲ್ಪ ಸಂಕೋಚ ಮಾಡಿಕೊಂಡು. ಭೀಷ್ಮಾಚಾರ್ಯ ಸುದರ್ಶನ ಚಕ್ರ ನಿನ್ನ ಕೈಯಿಂದ ಹಿಡಿಸ್ತೇನೆ ಎಂಬ ಅವರ ಪ್ರತಿಜ್ಞೆನ ಸತ್ಯ ಮಾಡಿಲ್ವೇ? ತನ್ನ ಪ್ರತಿಜ್ಞೆ ಸ್ವಲ್ಪ ಸಂಕೋಚಪಟ್ಟ. ನಾನು ಆಯುಧ ಹಿಡಿಯೋದಿಲ್ಲ ಅಂದರೆ ಅಲ್ಲಿ ಭೀಷ್ಮಾಚಾರ್ಯ ಹೊರಗಿಟ್ಟೆ, ಅದು ಸಂಕೋಚ ಮಾಡಿಕೊಂಡ ಪ್ರತಿಜ್ಞೆ ಅಂತ ಜ್ಞಾನಿಗಳು ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಅದು ಸರಿ ಇದೆ. ಮತ್ತು ಪ್ರತಿಜ್ಞಾಮೃತ ಮದಿಗೆ ಅವನು ಪ್ರತಿಜ್ಞೆ ಬಿಟ್ಟುಕೊಟ್ಟ ಅಂದರೆ ಅವನ ಪ್ರತಿಜ್ಞೆ ಸಂಕೋಚ ಮಾಡಿದ. ಭೀಷ್ಮಾಚಾರ್ಯ ಪ್ರತಿಜ್ಞೆ ನಾನು ಧಕ್ಕೆ ಬರಬಾರ್ದಂತ ಭೀಷ್ಮಾಚಾರ್ಯ ಹೊರಗಿಟ್ಟೆ, ನಾನು ಆಯುಧ ಹಿಡಿಯುವುದಿಲ್ಲ ಅಂತ ಮಾಡಿದ. ಅದು ಸಂಕೋಚ ಮಾಡಿಕೊಂಡ್ರೆ ಗೌರವ. ಭಕ್ತರ ಪ್ರತಿಜ್ಞೆಗೆ ಬಹಳ ಬೆಲೆ ಕೊಡ್ತಾನೆ ಪರಮಾತ್ಮ. ಅಲ್ಲಿ ಅದೇ ಹೇಳಿದ್ದು. ಅದಕ್ಕೆ ನಮೇ ಭಕ್ತ ಪ್ರಣಶ್ಯತಿ ಅಂತ ಕೃಷ್ಣ ಹೇಳಿದ. ನನ್ನ ಭಕ್ತರು ಎಂಥ ಅಸುರಾಗಿ ಅಂತ ಹುಟ್ಟಿದರೂ ಕೂಡ ಅವರು ಮುಕ್ತರಾಗ್ತಾರೆ. ಅದಕ್ಕೂ ಇದೇ ನಿದರ್ಶನ. ಅಪ್ಪ ಮಗ ಇಬ್ಬರಿಗೂ ಶಾಪ ಬಂತು. ಆದರೆ ಎಷ್ಟೇ ವ್ಯತ್ಯಾಸ, ಮಗನಿಗೆ ಅಸುರ ಯೋನಿಯಲ್ಲಿ ಹುಟ್ಟಿದರೆ ಅಸುರ ಸ್ವಭಾವ ಇರಲಿಲ್ಲ, ಇವನಿಗೆ ಅಸುರ ಸ್ವಭಾವ ಅಲ್ಲ ಜಯನಿಗೆ. ಆದರೆ ಶಾಪದಿಂದ ಅಸುರಾವೇಶದಿಂದ ಔಪಾಧಿಕವಾದ ದ್ವೇಷ. ಆದರೆ ಅದು ಔಪಾಧಿಕ ಅಲ್ವೇ? ಅದಕ್ಕೆ ಭಗವಂತ ಬೆಲೆ ಕೊಡೋಲ್ಲ. ಸ್ವಾಭಾವಿಕ ಆಗಿದ್ದು ಅದಕ್ಕೆ ಬೆಲೆ ಕೊಡ್ತಾನೆ. ಅದು ಭಗವಂತನ ಕಾರುಣ್ಯ, ಭಕ್ತ ವಾತ್ಸಲ್ಯ. ಹಾಗಾಗಿ ವೈಷಮ್ಯ ನೈರ್ಗಣ್ಯ ಎಂಬುದು ಇಲ್ಲ ಅಂತ ಹೇಳಲಿಕ್ಕೋಸ್ಕರವೇ ಅವನು ನಿಜವಾಗಿಯೂ ಭಕ್ತನಾದಿಂದಾಗಿ ಭಕ್ತನಿಗೆ ಸದ್ಗತಿ ಕೊಡಬೇಕಾದದ್ದು ಹಾಗೇ ಮಾಡಿದ. ಇದು ನಿಯಮ. ಋಷಿಪುತ್ರನಾಗಿದ್ದರೂ ಕೂಡ ಸ್ವಭಾವ ವ್ಯತ್ಯಾಸ ಆಗಿಲ್ಲ. ಕೆಟ್ಟವನಾದರೆ ಋಷಿಪುತ್ರ ಅಂತ ಹೇಳ್ಕೊಂಡು ಅವನು ಉದ್ಧಾರ ಮಾಡಲ್ಲ, ಅವನೇ ನರಕಕ್ಕೆ ತಳ್ತಾನೆ. ವೇನ ನಿಜವಾಗಿಯೂ ರಾಜಮನೆತನದಲ್ಲಿ ಬಂದದ್ದು. ವೇನಿಗೆ ಇವನಿಗೇನು ವ್ಯತ್ಯಾಸ ಅದನ್ನು ಹೇಳು ಸಂಕ್ಷಿಪ್ತವಾಗಿ ಹೇಳುವಂತಾದರೆ, ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಭಕ್ತ್ಯಾ ಯಥಾ ಭಕ್ತ್ಯಾ ಈಶ್ವರೇ ಮನಃ ಆವೇಶ್ಯ ತದಗಂ ಹಿತ್ವ ಬಹವ ತದ್ಗತಿಂ ಗತಾಃ. ಗೋಪ್ಯ ನೋಡಿ ಇಲ್ಲುಂಟು, ಇಲ್ಲಿ ನೋಡಿ ಎಷ್ಟು ಭ್ರಾಮಕವಾದ ಮಾತುಗಳು. ಏನು ಹೇಳ್ತಾ ಇದ್ದಾರೆ? ಎಲ್ಲ ಕಡೆಯಲ್ಲಿ ವೈರಾನುಬಂಧೇನ ಮರ್ತ್ಯತ್ತನ್ಮತಾಯತ. ವೈರ ಅನುಬಂಧ ಎಂಬ ಶಬ್ದ ಹಾಕಿದ ಇಲ್ಲಿ ವೈರೇನ ಸಾಕಾಗಿತ್ತು. ನಾನರ್ಥಕ ಸ್ವರೋವಾಪಿ ವರ್ಣೋವಾ ವ್ಯರ್ಥ ಇಷ್ಯತೆ ಮಹಾರ್ಥಮೇವ ಸರ್ವಮ್ಮಿ ವೇದೇವ ವೈರೇನ ಸಾಕಾಗಿತ್ತು. ವೈರ ಅನುಬಂಧ ಯಾಕೆ? ಮಧ್ವಾಚಾರ ಮಾತ್ರ ನೋಡಿ ಮಹಾನುಭಾವರು. ಅಯ್ಯೋ, ಅಂಥ ಮಧ್ವಾಚಾರ್ಯ ಎದುರುಗಡೆ ಕೂತ್ಕೊಂಡಿದ್ದಾರೆ, ನಮಗೆ ಕಾಣುವುದಿಲ್ಲ. ಅವರ ಮಾರ್ಗದರ್ಶನದಲ್ಲಿ ಭಾಗವತ ರಸಪಾಯನ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ನಾವೆಲ್ಲ ಅದರ ಏನು ಮಾಡಬೇಕು? ಸತ್ಪ ಹೇಳ್ತಾರೆ. ಅನುಬಂಧ ಅಂದರೆ ಭಕ್ತಿ ವೈರ ಮೊದಲು ವೈರ, ಭಕ್ತಿ ಸ್ವಾಭಾವಿಕವಾದದ್ದು. ಆ ಸ್ವಾಭಾವಿಕ ಭಕ್ತಿಯಿಂದ ಅವರು ಈ ಶಿಶುಪಾಲದಂಥ ಭಕ್ತರು ಒಳ್ಳೆ ಸದ್ಗತಿಯನ್ನು ಪಡೆದರು, ಇತರರು ಕೂಡ ಅಂತ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ.
ವೈರೇಣ ಧೂತಪಾಪ್ಮಾನ ತಮಾಪು ಅನುಚಿಂತೆಯ. ವೈರ ಮಾಡಿದರು, ಪಾಪ ಬಂತು, ಆದರೆ ಅನುಚಿಂತನ ಮಾಡಿದರು. ಚಿಂತನ ಮಾಡಿದ್ರು ಅಂತ ಹೇಳುವುದಿಲ್ಲ. ಎಲ್ಲ ಕಡೆಯಲ್ಲಿ ನೋಡಿ ಭಗವದ್ಗೀತೆಯಲ್ಲಿ ಅನುಸ್ಮರೇತ್ ಯಹ, ಅನುಸ್ಮರೇತ್ ಆದಿತ್ಯವರ್ಣಂ ತಮಸಃ ಪರಾತ್ ಕವಿಂ ಪುರಾಣಂ ಅನುಸ್ಮರೇತ್. ಸ್ಮರೇತ್ ಅಂತ ಹೇಳುವುದೇ ಇಲ್ಲ, ಅನುಸ್ಮರೇತ್. ಅಂದರೆ ಭಕ್ತಿಪೂರ್ವಂತು ಯಾ ಚಿಂತ ಅನುಚಿಂತೇತಿ ಕತೆ. ಸುಮ್ಮನೆ ಹೇಳುವುದಿಲ್ಲ, ಒಂದು ಶಬ್ದಕ್ಕೆ ಬೆಲೆ ಉಂಟು. ಹಾಗಾಗಿ ಅನುಸ್ಮರಣೆ ಮಾಡಿದ್ರು ಅಂದರೆ ಭಕ್ತಿಪೂರ್ವಕವಾದ ಚಿಂತನೆ ಮಾಡಿಯೇ ಕೊನೆಗಾದರೂ ಜಾಗೃತವಾದ ಸ್ವಾಭಾವಿಕ ಭಕ್ತಿಯಿಂದ ಚಿಂತನೆ ಮಾಡಿಯವರೆಲ್ಲ ಶಿಶುಪಾಲಾದಿಗಳು ಅಲ್ಲಿರ್ತಕ್ಕಂಥ ಸಜ್ಜೀವ ಸದ್ಗತಿನ ಪಡೆದಿದೆ, ದುರ್ಜೀವಕ್ಕೆ ಅಯೋಗ್ಯವೇ. ಇಲ್ಲಿ ಹೇಳುವಾಗ ಈಗ ವೇದನೆಗೆ ಏನಾಗಿ ಬಿಡ್ತಂದರೆ ಕಲಬೆರಕೆ ಆದರೂ ಭಕ್ತಿ ಇರಬೇಕ್ರಿ. ಕಲಬೆರಕೆ ಭಕ್ತಿ ಅಂದ್ರೆ ಅರ್ಥ ಏನು? ಸ್ವಾಭಾವಿಕವಾದ ಭಕ್ತಿ, ಆದರೆ ಅಸುರಾವೇಶ ಒತ್ತಡದಿಂದ ಅದು ದ್ವೇಷ ಮಿಶ್ರಿತವಾಗಿರುತ್ತೆ, ಕೆಲವು ಭಯ ಮಿಶ್ರಿತವಾಗಿರುತ್ತೆ, ಕಾಮ ಮಿಶ್ರಿತವಾಗಿರುತ್ತೆ, ಪ್ಯೂರಲ್ಲ. ಆದರೂ ದೇವರು ಅಡ್ಜಸ್ಟ್ ಮಾಡಿಕೊಳ್ತಾನೆ. ಈ ಅಸುರಾವೇಶ ಒತ್ತಡದಿಂದ ಬಂದ ದ್ವೇಷ ಕಲಬೆರಕೆ ಅದನ್ನು ಲೆಕ್ಕಕ್ಕೆ ಹಿಡ್ಕೊಳ್ಳ. ಸ್ವಾಭಾವಿಕ ಭಕ್ತಿಯನ್ನು ಮಾತ್ರ ಮೆಚ್ಚಿಕೊಂಡು ಅನುಗ್ರಹ ಮಾಡ್ತಾನೆ. ಹಂಸ, ಭಗವಂತ ಹಂಸ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರಂದರೆ, ಭಗವಂತನನ್ನು ಸಾರಂಗ ಸಾರ ಅಂತ. ಸಾರವನ್ನು ಗ್ರಹಣ ಮಾಡಿದ್ರೆ ಸೂಪರ್, ಭಾಳ ಚೆನ್ನಾಗಿ ಅಲ್ಲಿ ಭಾಗವತ ಪರಮಾತ್ಮನ ಪಾನಪಾತ್ರ ಮುಖ, ಸಾರಂಗಾಣಂ ಪದಾಂಬುಜಂ. ಸಾರಗ್ರಹಣ ಮಾಡ್ತಕ್ಕಂಥಲ್ಲಿ ಅಗ್ರಗಣ್ಯಾದ ಭಾಗವತರೆಲ್ಲ ದೇವರ ಪಾದದಲ್ಲಿ ಅವರಿಗೆ ಪಾನಪಾತ್ರ. ಆದರೆ ಅಂತಹ ಜ್ಞಾನ ಇಲ್ಲದೆ ಮುಖ ನೋಡ್ತಾ ಕೂತ್ಕೊಳ್ತಾರಂತೆ. ವಿದೇಹ ಪಟ್ಟಣಕ್ಕೆ ಭಗವಂತ ಪ್ರವೇಶ ಮಾಡಿದಾಗ ಸಾಮಾನ್ಯ ನಾಗರಿಕೆ ಅಂತಹ ಶುಕಮುನಾದಿಗಳಂತೆ ಜ್ಞಾನ ಇರಲ್ಲ. ಅವರಲ್ಲಿ ಎಲ್ಲಿ ಕಾಣುತ್ತೆ ಅಂದರೆ ಮುಖದಲ್ಲಿ ಸೌಂದರ್ಯ, ಅದನ್ನು ನೋಡ್ತಾ ಕೂತ್ಕೊಳ್ತಾರೆ. ಸ್ಟಾರನ್ನು ಮುಖ ನೋಡ್ತಾರೆ, ಈ ಸ್ಟಾರ್ಗಳಲ್ಲಿ ಇದ್ರ ಮುಖ ನೋಡ್ತಾ ಕೂತ್ಕೊಳ್ತಾರೆ. ಆದರೆ ಜ್ಞಾನಿಗಳು ಏನು ಮಾಡ್ತಾರೆ? ದೇವರ ಪಾದವನ್ನು ನೋಡ್ತಾರೆ. ಅವರಿಗೆ ಜ್ಞಾನ ಇದೆ. ಗಂಗೆಯನ್ನು ಪೆತ್ತ ಪಾದ, ಹೀಗೆ ಅದೆಲ್ಲ ಅವರಿಗೆ ಆ ಜ್ಞಾನ ಇರುತ್ತೆ. ಅವರು ಮುಖದಲ್ಲಿ ಪಾದದಲ್ಲೇ ಅವರಿಗೆ ಸಾರ ಗ್ರಹಣ ಮಾಡ್ತಾರೆ. ಅಂತಹ ಸಾರವನ್ನು ಗ್ರಹಣ ಮಾಡಿದ್ರೆ ಅಗ್ರಗಣ್ಯನಾದ ಭಗವಂತ ಕಲಬೆರಕೆಯ ದೋಷವನ್ನೆಲ್ಲ ಲೆಕ್ಕಕ್ಕೆ ಹಿಡ್ಕೊಳ್ಳದೇನೆ ಭಕ್ತಿಯನ್ನು ಮಾತ್ರ ಗ್ರಹಣ ಮಾಡಿ ಅನುಗ್ರಹ ಮಾಡ್ತಾನಲ್ಲ. ಅದೇ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರು ಕಾಮ ಮಿಶ್ರಿತವಾದ ಭಕ್ತಿ. ಅಲ್ಲಿ ಸ್ವಲ್ಪ ಕಾಮವೇ ಜಾಸ್ತಿ ಇತ್ತು, ಮತ್ತೆ ಮತ್ತೆ ಭಕ್ತಿ ಡೆವಲಪ್ ಆಗತ್ತೆ ಅವರಿಗೆ. ಯಾಕೆ? ಅವರಿಗೆ ಕಾಮ ಮಿಶ್ರಿತವಾದ ಭಕ್ತಿ. ಅಪ್ಸರ ಸ್ತ್ರೀಯರವರು ಕಾಮ ಮಿಶ್ರಿತವಾದ ಭಕ್ತಿ. ಇನ್ನು ಕೆಲವು ಕಂಸನಿಗೆ ಭಯಯುತ ಭಯ ಮಿಶ್ರಿತವಾದ ಭಕ್ತಿ. ಚೈತ್ಯಾದಿಗಳು ದ್ವೇಷ ಮಿಶ್ರಿತವಾದ ಭಕ್ತಿ. ಸಂಬಂಧ, ನಮ್ಮ ಸಂಬಂಧಿಕ ಅಂತ ಯಾದವರಿಗೆ ಬಾಂಧವ್ಯ ಮಿಶ್ರಿತವಾದ ಭಕ್ತಿ ಅವರಿಗೆ. ಅದರ ನಂತರ ಇನ್ನು ಹೇಳ್ತಾರೆ, ಮುಂದೆ ಹೇಳ್ತಾರೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ. ಸ್ನೇಹಾದಿ ಯೂಯಂ ಭಕ್ತ್ಯಾ ವಯಂ, ಯೂಯಂ ಸ್ನೇಹಾದಿ ಭಕ್ತ್ಯಾ ವಯಂ ಅಂತುಂಟು. ನಮ್ಮಿಬ್ಬರಿಗೆ ನೀವು ಅಂತ ಹೇಳಿ ದೇವತೆಗಳು ಅವರು ಯುಧಿಷ್ಠಿರಾದಿಗಳಿಗೆ ಹೇಳೋದು. ನಿಮಗೆ ಏನು ಗೊತ್ತುಂಟಾ? ನಿಮ್ಮಲ್ಲಿ ಎಲ್ಲರಿಗಿಂತ ಜಾಸ್ತಿ ದೇವರಲ್ಲಿ ನಿಮಗೆ ಜ್ಞಾನ ಇರುತ್ತೆ, ಎಲ್ಲರಿಗಿಂತ ಜಾಸ್ತಿ ಪ್ರೇಮ ಇರುತ್ತೆ. ಆದರೂ ಕೂಡ ಅದರಲ್ಲಿ ಹೆಚ್ಚಿನ ಪ್ರಮಾಣ ಯಾವುದಿರುತ್ತೆ ಅಂದರೆ ನೀವಿದ್ದರಲ್ಲಿ, ಅವರಲ್ಲೇ ಮುನಿಮಟ್ಟದಲ್ಲಿ ಹೇಳಬಾರ್ದು, ಅವರಲ್ಲಿ ಜ್ಞಾನ ಮತ್ತು ಪ್ರೇಮಗಳ ಪೈಕಿ ಯಾವುದು ಹೆಚ್ಚು, ಮೆಜಾರಿಟಿ ಯಾವುದಿರುತ್ತೆ? ಹೆಚ್ಚು ಪ್ರೇಮ ಪ್ರಚುರವಾದ ಅವರಲ್ಲಿ ಭಕ್ತಿ. ಈ ಋಷಿಮುನಿಗಳೆಲ್ಲ ನಾರದರೆಲ್ಲ ಇದ್ದಾರಲ್ಲ, ಅವರು ಹೇಳ್ತಾರೆ ನಮಗೆ ಭಕ್ತ್ಯ ಅಂತ ಹೇಳ್ತಾರೆ. ಅಲ್ಲಿ ಭಕ್ತಿ ಅಂತ ಹೇಳಿದ್ರೆ ಅವರಲ್ಲಿರುವಂತಹ ಜ್ಞಾನ ಮತ್ತು ಪ್ರೀತಿಯಲ್ಲಿ ಜ್ಞಾನ, ಅಲ್ಲಿ ಭಕ್ತಿ ಶಬ್ದಕ್ಕೆ ಜ್ಞಾನ ಪ್ರಚುರವಾಗಿ ಇರುತ್ತೆ ಅಂತ. ಹೀಗಿದೆ ಅಲ್ಲೆಲ್ಲ ಹೇಳ್ತಾರೆ. ಆದರೆ ದೇವರು ಏನು ಮಾಡ್ತಾನೆ? ಅಲ್ಲಿ ದ್ವೇಷಾತ್ ಕಾಮಾತ್ ಅಂತೆಲ್ಲ ಉಂಟಲ್ಲಿ. ಅದಕ್ಕೆಲ್ಲ ಅರ್ಥ ಸ್ವಲ್ಪ ಚೆನ್ನಾಗಿ ಮಾಡಬೇಕು. ಯಥಾಭಕ್ತ್ಯ ಅಂತ ಒಂದು ಮಾತಿದೆ ಅಲ್ಲಿ. ಯಥಾಭಕ್ತ್ಯ ಎಂಬ ಮಾತಿಗೆ ಬಹಳ ವಿಶೇಷವಾದ ಮನ್ನಣೆ ಕೊಡಬೇಕಾಗತ್ತೆ ನಾವು. ಅದು ಹೇಳ್ತಾರೆ, ಯಥಾಭಕ್ತ್ಯ ಎಂಬುದಕ್ಕೆ ಯಥಾಯೋಗ್ಯವಾದ ಸ್ವಾಭಾವಿಕ ಭಕ್ತಿ. ಅದರ ಪ್ರಭಾವ ಇರುವುದರಿಂದಾಗಿ ಈ ಗೊಲ್ಲತಿಯರು, ಅಪ್ಸರ ಸ್ತ್ರೀಯರು ಬೇರೆ, ಮೊದಲು ಅವರಿಗೆ ಡೆವಲಪ್ ಆಗಿಲ್ಲ ಭಕ್ತಿ, ಕಾಮವೇ ಜಾಸ್ತಿ ಇರುತ್ತಂತ ಇಟ್ಕೊಳ್ಬೋದು. ಅವರಿಗೆ ಭಕ್ತಿ ಇಲ್ಲ ಅಂತ ಇಲ್ಲ. ಆದರೆ ಹೇಳ್ತಾರೆ, ಶ್ರೀಕೃಷ್ಣನ ಅಂಗಸಂಗ ಮಾಡಿದ್ದಕ್ಕೆ ಬ್ರಹ್ಮದೇವರು ಕಿವಿಲಿ ಬಂದು ಹೇಳ್ತಾರಂತೆ, ಕೃಷ್ಣನ ಕಿವಿಲಿ ಬಂದು ಪರಂಧಾಮಕ್ಕೆ ಹೋಗ ರಹಸ್ಯ ಕಥಾಶ್ಚ ಅಕಥೆಯತ್, ರಹಸ್ಯ ಕಥೆಯನ್ನು ಹೇಳ್ತಾರಂತೆ ಬ್ರಹ್ಮದೇವರು ಕೃಷ್ಣನ ಹತ್ರ. ಅಲ್ಲ, ನಿನ್ನ ಅಂಗಸಂಗ
ಪಡೆದಿರತಕ್ಕಂತಹ ಆ ಗೋಪಿಕಾಸ್ತ್ರೀಯರಿಗೆ ಸ್ವರ್ಗದಲ್ಲಿ ಇನ್ನಷ್ಟು ಉನ್ನತ ಸ್ಥಾನ ಕೊಟ್ಟು ಅಲ್ಲಿ ಭಕ್ತಿ ವಿಕಾಸ ಆಗುವಂತೆ ಮಾಡಿ ಅನುಗ್ರಹ ಮಾಡಿದ್ದೇನೆ ನಿನ್ನ ಸಮ್ಮತಿ ಮೇರೆಗೆ ಅಂತ ಹೇಳ್ತಾರಂತೆ. ಹಾಗಾದರೆ ಗೋಪಿಕಾ ಸ್ತ್ರೀಯರನ್ನು ಭಗವಂತ ಅಂಗಸಂಗ ಮಾಡಿದ್ದಕ್ಕೆ ಅವರು ಅಪ್ಸರ ಸ್ತ್ರೀಯರಾದ ದೇವರನ್ನು ಜಾರ ಅಂತ ಉಪಾಸನೆ ಮಾಡಲೇಬೇಕು. ಅವರು ಜಾರತ್ವೇನ ಶಿವೋಪಾಸನೆ, ಅದಕ್ಕೆ ತಕ್ಕಂತೆ ಜಾರನಾಗೇ ನಡ್ಕೊಂಡ, ತಪ್ಪಿಲ್ಲ. ಅವರು ಉಪಾಸನೆಗೆ ಅದು ಬೇಕೇ ಬೇಕು. ಆದರೆ ಇಲ್ಲಿ ಸ್ವಲ್ಪ ಕಾಮ ಜಾಸ್ತಿ ಇರ್ಬೋದು, ಭಕ್ತಿ ಕಡಿಮೆ ಇತ್ತು. ಆದರೆ ಸದ್ಗತಿಯನ್ನು ಹೊಂದಿದ ನಂತರ, ಸ್ವರ್ಗಕ್ಕೆ ಹೋದ ನಂತರ ಕೃಷ್ಣನ ಅಂಗಸಂಗದಿಂದಾಗಿ ಪವಿತ್ರವಾದ ಮನಸ್ಸುಳ್ಳ ಅವರಿಗೆ ಮತ್ತಷ್ಟು ಜ್ಞಾನ ಜಾಸ್ತಿ ಬಂದು ಅವರು ಸರಿಯಾದ ಭಕ್ತಿ ಮಾಡಿದರು. ಕೇವಲ ಕಾಮ ಜಾಸ್ತಿ ಇದ್ದರೆ ಅಪಾಯನೇ. ಕಾಮ ಭಕ್ತಿ ಉಂಟವರಿಗೆ, ಆದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಭಕ್ತಿಗಿಂತ ಜಾಸ್ತಿ ಕಾಮ ಆದರೆ ಬಹಳ ಅಪಾಯ ಇದೆ. ಅದಕ್ಕೆ ಕಾಮಾತ್, ಕಾಮ ಇದೆ, ಜಾಸ್ತಿ ಕಾಮ ಇರಬಾರ್ದು. ಯಾಕಂದರೆ ಅಪ್ಸರ ಸ್ತ್ರೀಗೆ ಕಾಮ ಬೇಕು, ಭಕ್ತಿಗಿಂತ ಕಾಮವೇ ಜಾಸ್ತಿ ಆದರೆ ಅಪಾಯ. ಅದಕ್ಕೋಸ್ಕರವೇ ಅಲ್ಲಿ ಕಾಮಪೀಡಿತ ಭಕ್ತಿ. ಆದರೆ ಕಾಮಾತ್ ಅಂದರೆ ಕೇವಲ ಕಾಮ, ಅದನ್ನು ದ್ವೇಷವನ್ನು, ಭಯವನ್ನು ಇದೆಲ್ಲ ಹೇಳಿದ್ದಾರೆ. ಇದೇನಿದು? ಕಾಮಾತ್, ಸ್ನೇಹಾತ್, ಭಯಾತ್, ದ್ವೇಷಾತ್, ಯಥಾಭಕ್ತ್ಯ ಅಂದರೆ ಕಾಮಂ ನಿಷ್ಫಲೀಕೃತ್ಯ, ಮೋಕ್ಷಕ್ಕೆ ಅನುಪಯೋಗದ ಅಧಿಕವಾದ ಕಾಮವನ್ನು ನಿಷ್ಫಲೀಕೃತ್ಯ. ಕಾಮಾತ್ ಅಂದರೆ ಲಬ್ಲೋಪ ನಿಮಿತ್ತ ಪಂಚಮಿ. ಉಪ್ಪರಿಗೆಯಿಂದ ನೋಡ್ತಾನೆಂದ್ರೆ ಅರ್ಥ ಏನು? ಉಪ್ಪರಿಗೆಯಿಂದ ನೋಡಲಿಕ್ಕಾಗತ್ತಾ? ನಮಗೆ ಆಡು ಭಾಷೆಯಲ್ಲಿ ಉಪ್ಪರಿಗೆಯಿಂದ ನೋಡ್ತಾನೆ, ಪಂಚಮಿ ವಿಭಕ್ತಿ, ಉಪ್ಪರಿಗೆಯನ್ನು ಏರಿ ನೋಡ್ತಾನೆ ಅಂತ ಅರ್ಥ. ಹಾಗೆ ಇಲ್ಲಿ ಕೂಡ ಕಾಮವನ್ನು ನಿಷ್ಫಲೀಕೃತ್ಯ, ದೇಶವನ್ನು ನಿಷ್ಫಲೀಕೃತ್ಯ, ಭಯವನ್ನು ಕಂಸ ನಿಷ್ಫಲಗೊಳಿಸಿ, ಕಂಸ ಅಂದರೆ ಅಲ್ಲಿರತಕ್ಕ ಭೃಗುಋಷಿಗಳು ಅದನ್ನೆಲ್ಲ ವಿಫಲಗೊಳಿಸಿ, ಯಥಾಭಕ್ತ್ಯ ಪ್ಯೂರಾದಂತಹ ಕೊನೆಗೆ ಜಾಗೃತವಾದ ಯಥಾಯೋಗ್ಯವಾದ ಭಕ್ತಿಯಿಂದ ಕೃಷ್ಣನಲ್ಲಿ ಮನಸ್ಸಿಟ್ಟು ಬಹವಹ ತದ್ಗತಿಂಗತ ಅಂತ ಅರ್ಥ ಮಾಡಬೇಕು. ಅಲ್ಲಿ ವರ್ಕೌಟ್ ಆಗಲ್ಲ. ವರ್ಕೌಟ್ ಯಾಕಾಗಲ್ಲ? ಅದು ಔಪಾಧಿಕವಾಗಿ ಬಂದದ್ದು. ಅದನ್ನು ಸ್ವಾಭಾವಿಕವಾದ ಭಕ್ತಿಯಿಂದ ನಿಷ್ಫಲಗೊಳಿಸಿ, ಔಪಾಧಿಕ ಬಂದದ್ದನ್ನು ನಿಷ್ಫಲಗೊಳಿಸಿ ಏನು ಅದು ಅವರು ಸ್ವಾಭಾವಿಕ ಭಕ್ತಿಯಿಂದ ಅವರೆಲ್ಲರೂ ಕೂಡ ಉದ್ಧಾರ ಆಗಿದ್ದಾರೆ ಅಂತ ಹೇಳ್ತಕ್ಕಂತಹ ಮಾತು. ಅದಕ್ಕೆ ಆದರೆ ಕಥಮೋಪಿ ವೀರಸ್ಯ, ವೇನನಿಗೆ ಇದರಲ್ಲಿ ಕಾಮಮಿಶ್ರಿತವಾದ ಭಕ್ತಿ ಇಲ್ಲ, ದ್ವೇಷಮಿಶ್ರಿತವಾದ ಭಕ್ತಿ ಇಲ್ಲ, ಭಯಮಿಶ್ರಿತವಾದ ಭಕ್ತಿ, ಪ್ಯೂರ್ ದ್ವೇಷ ಇದೆ. ಅಲ್ಲಿಗೆ ನುಂಟಿಲ್ಲಿ ನೋಡಿ ಎಷ್ಟು, ನೋಡಪ್ಪ ವೇನನಿಗೆ ಏನೂ ಇರಲಿಲ್ಲ, ಆದ್ದರಿಂದಾಗಿ ಅವನಿಗೆ ಸದ್ಗತಿ ಮೋಕ್ಷ ಆಗಿಲ್ಲ. ಭಕ್ತಿ ಲವಲೇಶು ಇಲ್ಲ, ದ್ವೇಷ ಮಾತ್ರ ಇತ್ತು, ಪ್ಯೂರ್ ದ್ವೇಷ ಇತ್ತು, ಉಪಯೋಗ ಇಲ್ಲ. ಭಕ್ತಿ ಸ್ವಾಭಾವಿಕ ಇಲ್ಲ, ಅದರಿಂದಾಗಿ ಅವನ ಅಂಧಂತಮಸ್ಸಿಗೆ ಹೋದ. ಶಿಶುಪಾಲನ ಪ್ರಕರಣ ಹಾಗಲ್ಲ. ಅವನ ಮೂಲಭೂತ ಅರ್ಥ ಮಾಡಿಕೊಳ್ಳಿ, ಅವನ ದ್ವಾರಪಾಲಕ, ಅವನಲ್ಲಿ ಭಕ್ತಿ ಇತ್ತು, ಔಪಾಧಿಕವಾಗಿ ಅವನು ದ್ವೇಷ ಮಾಡಿದ್ದು, ಅದು ಲೆಕ್ಕಕ್ಕೆ ತಗೊಳ್ಳ. ಅಹೋ ಕರುಣಾಮಯ ಭಗವಂತ, ಇದು ಔಪಾಧಿಕಕ್ಕೆ ಲೆಕ್ಕಕ್ಕೆ ತಗೊಳ್ಳೋದೇನೆ. ಸ್ವಾಭಾವಿಕ ಭಕ್ತರಿದ್ದರೆ ಅವರು ಎಷ್ಟೇ ದ್ವೇಷ ಮಾಡಲಿ ಅದು ಯಾವುದೂ ಲೆಕ್ಕಕ್ಕೆ ತಗೊಳ್ಳದೆ ನಾನು ಅವನನ್ನು ರಕ್ಷಣೆ ಮಾಡ್ತೇನೆ, ಇದು ಸಮತ್ವ. ಎಲ್ಲಿಯಾದರೂ ಔಪಾಧಿಕ ದ್ವೇಷವನ್ನು ಲೆಕ್ಕಾಚಾರ ಮಾಡಿಕೊಂಡು ಸ್ವಾಭಾವಿಕ ಭಕ್ತಿಯುಳ್ಳಂಥವರಿಗೆ ಏನಾದರೂ ನರಕಾಜ್ಞನರ್ಥ ಕೊಟ್ಟಿದ್ರೆ ಅದು ವೈಷಮ್ಯ. ಇದು ವೈಷಮ್ಯ ಅಲ್ಲ. ನಮಗೆ ಮನವರಿಕೆ ಎಷ್ಟು ಚೆನ್ನಾಗಿ ಆಚಾರ್ಯ ಮಧ್ವರು ಆ ಶಬ್ದವನ್ನು ವಿವರಿಸಿ ಎಷ್ಟು ಚೆನ್ನಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದಾಗಿದೆ.